Hello everyone, chapter determinants under topic applications of determinant and matrices. Exercise 4.5, question number 16. The cost of 4 kg onion, 3 kg wheat. Okay, ನಾನು ಎಕ್ಸ್ ವೈ ಝೆಡ್ ಅಂತ ತಗೊಳ್ತೀನಿ. ಇಲ್ಲ ಆನಿಯನ್ OWR ಅಂತಾನು ತಗೊಳ್ಬೋದು. ಓಕೆ, 4 ಆನಿಯನ್ ಇದು 40 ಅಂತ ಆಗತ್ತೆ ಅಲ್ವಾ? ಹಾಗಾಗಿ ಎಕ್ಸ್ ಅಂತಾನೆ ತಗೊಳ್ಳೋಣ. ಕನ್ಫ್ಯೂಷನ್ನೇ ಬೇಡ. 4 ಆನಿಯನ್ ಬೇಕಂದ್ರೆ ಆನಿಯನ್ಗೆ ಎಕ್ಸ್, ವೀಟ್ಗೆ ವೈ, ರೈಸ್ಗೆ ಝೆಡ್. ಸೊ 4x ಪ್ಲಸ್ 3w ಪ್ಲಸ್ 2r ಅಂದ್ರೆ ಅಯ್ಯಯ್ಯೋ ಎಕ್ಸ್ ವೈ ಝೆಡ್ ತಗೊಂಡಿದ್ನಲ್ವಾ? ಓಕೆ, ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು 60 rupees ಆಗಿದೆ. ಇನ್ನು 2 kg ಆನಿಯನ್, 4 kg ವೀಟ್ ಮತ್ತೆ 6 kg ರೈಸ್ಗೆ 90 rupees ಆಗಿದೆ. ಹಾಗೆ 6 kg ಆನಿಯನ್, 2 kg ವೀಟ್, 3 kg ರೈಸ್ಗೆ 70 rupees ಆಗಿದೆ. ಪ್ರತಿ ಒಂದು ಇದರ ಕಾಸ್ಟ್ ಕೇಳ್ತಾ ಇದ್ದಾರೆ. ಸೊ ಎಕ್ಸ್ ವೈ ಝೆಡ್ ಏನಾಗುತ್ತೆ? ಎ ಇನ್ವರ್ಸ್ ಆಗುತ್ತೆ. ಎ ಇನ್ವರ್ಸ್ ಎಕ್ಸ್ ಅಲ್ವಾ? ಹಾಗಾಗಿ 4 3 2 2 4 6 6 2 3 ಇನ್ವರ್ಸ್ ಮಾಡಬೇಕು. ಇದು 60 90 70. ಫಸ್ಟ್ ಇನ್ವರ್ಸ್ ಮಾಡೋಣ. ಎ ಇನ್ವರ್ಸ್ ಅಂತ ಮಾಡಿದ್ರೆ 1 by ಡಿಟರ್ಮಿನೆಂಟ್ ಎ ಮಾಡಬೇಕು. ಸೊ 1 by 4 into 4 3s are 12 minus 12. Next minus 3 into 3 2s are 6 minus 6 6 are 36. ಇನ್ನು ಪ್ಲಸ್ 2 into 2 2s are 4 6 4s are 24. ಕರೆಕ್ಟಾ? ಈಗ adjoint of A ಫೈಂಡ್ ಔಟ್ ಮಾಡೋಣ. 4 12 minus 12 0. ಇದು ಪ್ಲಸ್ ಮೈನಸ್ ಪ್ಲಸ್ ಅದರದ್ದು ಟ್ರಾನ್ಸ್ಪೋಸ್ ಆಗ್ಬೇಕು. ಕರೆಕ್ಟಾ? ಓಕೆ, ಇದು 0 ಆಗತ್ತೆ. ಫಸ್ಟ್ ಟರ್ಮ್ 0. ಸೆಕೆಂಡ್ ಟರ್ಮ್ಗೆ ಮೈನಸ್ಗೆ ಬರುತ್ತೆ. 3 2s are 6 minus 36 minus 30 minus of minus is plus 30 ಆಯ್ತು. ನೆಕ್ಸ್ಟ್ 2 2s are 4 minus 24 ಅಂದ್ರೆ minus 20 ಆಗತ್ತೆ. ನೆಕ್ಸ್ಟ್ 2ಗೆ 3 3s are 9 minus 4 minus 5 ಅಲ್ವಾ? ಓಕೆ, 3 3s are 9 4 5 ಆಗುತ್ತೆ. ಇದು minus 5 ಆಯ್ತು. ನೆಕ್ಸ್ಟ್ 4 3s are 12 minus 12 0 and 4 4s are 16 minus 6 10. ಅಲ್ಲ, 4 2s are 8 minus 18 minus 10. Minus of minus is plus. Next last term 6 3s are 18 minus 8 10 ಆಗುತ್ತೆ. ಹಾಗೂ 6 4s are 24 minus 4 20. 4 4s are 16 minus 6 10. ಸೊ ಇದರ ಟ್ರಾನ್ಸ್ಪೋಸ್. ಓಕೆ, ಎ ಇನ್ವರ್ಸ್ ನಮ್ಗೆ ಸಿಕ್ಕಿದೆ ಅಲ್ವಾ? ಈಗ ಡೈರೆಕ್ಟ್ ಬರೀತೀನಿ ನಾನಿಲ್ಲಿ. ಎಕ್ಸ್ ವೈ ಝೆಡ್. ಎ ಇನ್ವರ್ಸ್ ಏನಿದೆ? 12 minus 12 ಇದು 0, ಇದು minus 30, ಇದು minus 90 ಆಯ್ತು. minus 20 ಪ್ಲಸ್ ಅಲ್ಲ minus 20 into 4 ಅಂದ್ರೆ minus 40. ಸೊ minus 30 ಪ್ಲಸ್ ಇದು ಪ್ಲಸ್ 30. ಸೊ ಇದು 50 ಆಗತ್ತೆ. ಓಕೆನಾ? ಹಾಗಾಗಿ 1 by 50 ಹಾಗೆ ಬರೆದಿಟ್ಕೊಳ್ತೇನೆ. ಇದು ಟ್ರಾನ್ಸ್ಪೋಸ್ ಅಲ್ವಾ? 0
-5 10 30 0 -20 ಹಾಗೂ -20 10 10 ಇದನ್ನ ನಾವು ಬಿ ಇಂದ ಮಲ್ಟಿಪ್ಲೈ ಮಾಡ್ಬೇಕಲ್ವಾ 60 90 70 ಸೊ ರೋ ಇಂಟು ಕಾಲಮ್ 1/50 ಹಾಗೆ ಇಟ್ಕೊಳ್ಳೋಣ ಲಾಸ್ಟಿಗೆ ಸಾಲ್ವ್ ಮಾಡೋಣ ನೋ ಪ್ರಾಬ್ಲಮ್ ರೋ ಇಂಟು ಕಾಲಮ್ 0 60 0 ಇಂಟು 60 60 ಮೈನಸ್ 9 5s 450 ಪ್ಲಸ್ 700 ಆಯ್ತು 7 10s ಕರೆಕ್ಟಾ 6 3s 18 1800 ಇದು 0 ಪ್ಲಸ್ 0 ಮೈನಸ್ 1400 ಆಗುತ್ತೆ ಇದು ಯಾಕಂದ್ರೆ 7 2s 14 2 zeros ಮೈನಸ್ 1200 ಪ್ಲಸ್ 900 ಪ್ಲಸ್ 700 ಆಯ್ತು ಕರೆಕ್ಟ್ ಇದೆಯಾ ಇದೀಗ 1/50 ಹಾಗೆ ಇಟ್ಕೊಂಡ್ರೆ ಇದು 450 500 600 700 ಅಂದ್ರೆ 250 ಆಯ್ತು 1800 ಮೈನಸ್ 1400 ಅಂದ್ರೆ 400 ಮೈನಸ್ 9 ಪ್ಲಸ್ 7 ಅಂದ್ರೆ 16 1600 ಮೈನಸ್ 1200 ಅಂದ್ರೆ ಮತ್ತೆ 400 ಆಯ್ತು ಹೌದಾ ಥ್ರೂ ಔಟ್ 250 ಇಂದ ಡಿವೈಡ್ ಮಾಡಿದ್ರೆ 5 5s 25 5 8s 40 5 8s 40 ಸೊ 588 x ಅಂದ್ರೆ ಆನಿಯನ್ ಕಾಸ್ಟ್ ಎಷ್ಟಾಯ್ತು 5 rupees ಆಯ್ತು y ಅಂದ್ರೆ ವೀಟ್ ಕಾಸ್ಟ್ 8 rupees ಆಯ್ತು ಅಂಡ್ ನೆಕ್ಸ್ಟ್ z ಅಂದ್ರೆ ರೈಸ್ ಇದ್ ಕಾಸ್ಟ್ 8 rupees ಆಯ್ತು ಈ ತರ ಸಾಲ್ವ್ ಮಾಡ್ಬೇಕು ಈ ತರ ಪ್ರಾಬ್ಲಮ್ಯಾಟಿಕ್ ಅಂದ್ರೆ ಕ್ವಶನ್ ಪ್ರಾಬ್ಲಮ್ಸ್ ಕೊಟ್ರೆ ಅದನ್ನ ನಾವು ಇಕ್ವೇಶನ್ಗೆ ಕನ್ವರ್ಟ್ ಮಾಡಿ ಅದಾದ್ಮೇಲೆ ಮ್ಯಾಟ್ರಿಕ್ಸ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಬೇಕು ಇದಕ್ಕೆ 4 to 5 ಮಾರ್ಕ್ಸ್ ಇರುತ್ತೆ ಈಸಿ ಆಗಿದೆ ಸಿಂಪಲ್ ಆಗಿ ಸಾಲ್ವ್ ಮಾಡಿ ಓಕೆನಾ ಥ್ಯಾಂಕ್ ಯು